ನೋಡಿ, ಇದು ನಮ್ಮದು 2 ಎಕರೆ ತೆಂಗಿನ ತೋಟ. ಅದರಲ್ಲಿ ನಾವು 25 ಕುಂಟೆನ ತಗೊಂಡು ಬೇರೆ ಬೇರೆ ಥರ ಪ್ಲ್ಯಾಂಟೇಷನ್ ಮಾಡ್ತಾಯಿದ್ದೀವಿ. ಯಾವುದು ಅಂದರೆ ಅಡಿಕೆ ಮತ್ತು ಸೀಬೆ ಗಿಡ, ಮಾವಿನ ಗಿಡ, ಇದನ್ನೆಲ್ಲನೂ ಹಾಕ್ತಾಯಿದ್ದೀವಿ. ಹೊಸ್ದಾಗಿ ಮಾಡ್ತಾಯಿದ್ದೀವಿ. ಈ ಮರಕ್ಕೆ 2.5 3 ವರ್ಷ ಆಗಿದೆ. ಈಗ ನಾವು ಪೈಪ್ಲೈನ್ ಮಾಡಿದ್ದೀವಿ. ಎಲ್ಲ ಗಿಡಗಳಿಗೂ ನೀರು ಹೋಗಲಿ ಅಂತ. ನೋಡಿ, ಹೊಸ್ದಾಗಿ ಮಾಡ್ತಾಯಿದ್ದೀವಿ. 2.5 ವರ್ಷದಿಂದ ಶುರು ಮಾಡಿ ಈಗ ಅಡಿಕೆ ಗಿಡಗಳು, ಮಾವಿನ ಗಿಡ ಎಲ್ಲ ಮಧ್ಯೆ ಒಂದೊಂದು ತಂದು ಹಾಕ್ತಾಯಿದ್ದೀವಿ. ಯಾವುದು ಬೇಕದು. ನಮ್ಮ ತೋಟ ನೋಡಿ, ಪೈಪ್ಲೈನ್ ಮಾಡಿದ್ದಾರೆ. ಪೈಪ್ಲೈನಲ್ಲಿ ಎಲ್ಲ ಗಿಡಕ್ಕೂ ನೀರು ಹೋಗೋವಂಗೆ ಮಾಡಿದ್ದೀವಿ. ಅಡಿಕೆ ಗಿಡಗಳನ್ನ ನೆಟ್ಟಿದ್ದೀವಿ. ನಮ್ಮ ತೋಟ ಅಂದರೆ ನಮ್ಗೆ ತುಂಬ ಇಷ್ಟ. ತೋಟ ಬಿಟ್ಟು ಹೋಗೋಕ್ಕೆ ಮನಸ್ಸೇ ಆಗಲ್ಲ. ನೋಡಿ, ಮರಗಳಿಗೆಲ್ಲ ಹಿಂಗೆ ಹನಿ ನೀರಾವರಿ ಮಾಡಿದ್ದೀವಿ. ಪ್ರತಿಯೊಂದು ಗಿಡಕ್ಕೂ ಇದು ನೋಡಿ, ಮಾವಿನ ಸಸಿ, ಅಡಿಕೆ ಸಸಿ, ಇದು ಅಡಿಕೆ ಸಸಿ, ಇದು ಸಪೋಟ. ಮತ್ತು ಇಲ್ಲಿ ನೋಡಿ, ಇಲ್ಲೊಂದು ಕಿತ್ತಳೆ ಹಣ್ಣು ಗಿಡ, ಮತ್ತು ಅಡಿಕೆ ಗಿಡಗಳು, ತೆಂಗಿನ ಗಿಡ ಪ್ರತಿಯೊಂದು ಹಾಕಿದ್ದೀವಿ. ಹೊಸ್ದಾಗಿ ನಾವು ಶುರು ಮಾಡಿದ್ದೀವಿ. ಇದಕ್ಕೆ ಉಪ್ಪಂತೂ ಸೇರಿಸಿಲ್ಲ. ಬರೀ ಇದು ಪನ್ನೀರ್ ಗಿಡ. ನಾವು ಯಾವುದೇ ಕಾರಣಕ್ಕೂ ಉಪ್ಪನ್ನ ಹಾಕ್ತಾಯಿಲ್ಲ. ನಾವು ಹಾಕ್ತಿರೋದೆಲ್ಲ ಗೊಬ್ಬರ. ಅಡಿಕೆಗೆ ಬಿಸಿಲು ಅಂತ ಹಂಗೆ ಸುತ್ತ ನಾವು ಪಾರ್ಥೇನಿಯಂ ಗಿಡ ಬಿಟ್ಬಿಟ್ಟಿದ್ದೀವಿ. ಸ್ವಲ್ಪ ಬಾಳೆ ಹಾಕಬೇಕು. ಬಾಳೆ ಹಾಕಿದ್ಮೇಲೆ ಅದನ್ನು ತೆಗೆದಾಕ್ತೀವಿ. ಅಡಿಕೆಗೆ ಬಿಸಿಲು ತಾಗದೇ ಇರಲಿ ಅಂತ ಪಾರ್ಥೇನಿಯಂ ಗಿಡನ ಬಿಟ್ಕೊಂಡಿದ್ದೀವಿ. ಇಲ್ಲೊಂದು ನೋಡಿ, ಸಣ್ಣ ಗಿಡದಲ್ಲಿ ಕಾಯಿ ಬಿಟ್ಟಿದೆ, ಸೀಬೆ ಗಿಡ. ಮತ್ತು ಇಲ್ಲೊಂದು ಸೀಬೆ ಗಿಡ ಇದೆ. ಆ ಕಡೆ ಎಲ್ಲ ತೇವ ಆಗಿಬಿಟ್ಟಿದೆ, ಹೋಗೋಕ್ಕಾಯ್ತಿಲ್ಲ. ನಾವು ನೋಡಿ, ಸುತ್ತ ಪಾರ್ಥೇನಿಯಂ ಗಿಡ ಇದೆ, ನೆರಳಾಗಲಿ ಅಂತ. ಅದರಿಂದನೂ ಉಪಯೋಗ ಪಡ್ಕೋತಾ ಇದ್ದೀವಿ ನಾವು. ಆದರೆ ಅದು ಸರಿ ಇಲ್ಲ, ಕಿತ್ತಾಕಬೇಕು. ಆದರೆ ಈಗ ಸದ್ಯಕ್ಕೆ ಬೇಸಿಗೆ ಕಡಿಮೆ ಆಗೋ ಗಂಟ ಸ್ವಲ್ಪ ಬಾಳೆ ಹಾಕೋ ತನಕ ಪಾರ್ಥೇನಿಯಂನ ಬಿಟ್ಟಿದ್ದೀವಿ. ಬಾಳೆ ಗಿಡ ಹಾಕಿದ್ಮೇಲೆ ಪಾರ್ಥೇನಿಯಂನ ಕಿತ್ತಾಕ್ತೀವಿ. ಇಲ್ಲಾಂದರೆ ಬಿಸಿಲಿಗೆ ಅಡಿಕೆ ಗಿಡ ಸತ್ತೋಗ್ಬಿಡ್ತವೆ ಅಂತ ಹೇಳಿದ್ರು. ಅದಕ್ಕೆ ಈ ಥರ ಮಾಡ್ಕೊಂಡಿದ್ದೀವಿ. ಇದನ್ನು ನೋಡಿ, ಈಗ ಅವಳಿಗೆ ತೋರಿಸ್ಬೇಕಂತೆ ಇದು ಹೆಂಗೆ ಮಾಡಿದ್ವಿ ಅಂತ. ಇಲ್ಲಿ ನೋಡಿ, ಈ ಥರ ವೈರ್ನ ಪೈಪ್ ಹಾಕಿ ಈ ಥರ ಮೇಲಕ್ಕೆ ಪೈಪ್ ತೊಗೊಂಡು ವೈರು ಇಲ್ಲ, ಅದಕ್ಕೆ ಹಿಂಗೆ ತೋರಿಸ್ತಾ ಇದ್ದೀನಿ. ಈಗ ಇದು ಮುಚ್ಚಬೇಕು. ಇದರಲ್ಲೇ ಹೇಳ್ಬಿಡ್ತೀನಿ ಅವಳಿಗೆ, ಇದನ್ನು ಮುಚ್ಚಬೇಕು. ಎಲ್ಲ ಚೆನ್ನಾಗಿ ನೀರು ಒಯ್ತೈತೆ ಪೈಪ್ಲೈನಲ್ಲಿ. ನೋಡ್ಕೊಳ್ಳಿ ಎಲ್ಲ.